ಅಂದರೆ ಈಗ ಯಾವ ಪರಿಸ್ಥಿತಿಯಾಗಿದೆ ಅಂದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ. ಎಲ್ಲವೂ ಮುಗಿದಿದೆ, ಎಲ್ಲವನ್ನೂ ಮುಗಿಸಿದ್ದೀವಿ. ಆದರೆ ಈ ದುರ್ಯೋಧನನ ಈ ಆಟದಿಂದಾಗಿ ಮುಂದೇನು ಅಂತ ಇಲ್ಲ. ಈಗ ಯುದ್ಧ ಮುಗುದಿಲ್ಲ, ರಾಜ್ಯ ಸಿಕ್ಕಿಲ್ಲ, ಅವನೇನು ಮಾಡ್ತಾನೆ ಅಂತ ಗೊತ್ತಿಲ್ಲ. ಈಗ ಎದ್ದು ಬಂದುಬಿಡು, ನೀನು ಒಳಗಡೆಯಿಂದ ಎದ್ದು ಬಾ, ಇವತ್ತೇ ಗೆಲ್ಲೋಣ ಅವರನ್ನು. ನಾನು ಶಪಥ ಮಾಡಿ ಹೇಳ್ತೀನಿ. ಯಾವುದರ ಮೇಲೆ ಅಂದರೆ ನಾನು ಕೊಟ್ಟ ದಾನ, ನಾನು ಸತ್ಯವಾಗಿ ನಡೆದುಕೊಂಡಿದ್ದು, ನಾನು ಮಾಡಿದ ಜಪ ಥರದ್ದೆಲ್ಲದರ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ನಾನು ಕೊಂದು ಕೊಡ್ತೀನಿ ನಿನಗೆ ಅವರನ್ನು. ಅಶ್ವತ್ಥಾಮ ಹೇಳ್ತಾನೆ. ಇವರು ಹೀಗೆ ಮಾತಾಡ್ತಾ ಇದ್ದಾಗಲೇ ಅಲ್ಲೊಂದು ಘಟನೆ ನಡೆಯುತ್ತೆ. ಅಲ್ಲೆಲ್ಲ ಅಷ್ಟು ದೂರದಲ್ಲಿ ಒಂದಿಷ್ಟು ಬೇಟೆಗಾರರು ಅಲ್ಲಿಗೆ ಬರ್ತಾರೆ. ಸಹಜವಾಗಿ ಭಾರೀ ಮಾಂಸ ತಂದಿರ್ತಾರೆ. ಅದು ಹೊತ್ತು ನಡೆದು ಆಯಾಸ ಆಗಿರುತ್ತೆ, ಬಾಯಾರಿಕೆ ಆಗಿರುತ್ತೆ. ಇಲ್ಲಿಗೆ ನೀರು ಕುಡಿಯೋಕ್ಕೆ ಅಂತ ಬರ್ತಾರೆ ಅವರು. ಭೀಮ ಮತ್ತು ಯುಧಿಷ್ಠಿರ ಇವರನ್ನು ವಿಚಾರಿಸಿದ್ರಂತೆ. ತೇ ಪೂರ್ವಂ ಪಾಂಡುಪುತ್ರೇಣ ಪೃಷ್ಟಾಹ್ಯಾಸನ್ ಸುತಂತವ ಯದೃಚ್ಛೋಪಗತಾಸ್ತತ್ರ ರಾಜಾನಂ ಪರಿಮಾರ್ಗಿತಾ. ನೀವು ಓಡಾಡ್ತಾ ಇದ್ದಾಗ ಎಲ್ಲಾದರೂ ದುರ್ಯೋಧನನ್ನು ಕಂಡಿರಾ ಅಂತ ಅವ್ರು ಇವರನ್ನು ವಿಚಾರಿಸಿದರು. ಹಾಗಾಗಿ ಅವರಿಗೆ ಅದೆಲ್ಲ ಕೊಂಡಿಗಳೆಲ್ಲ ಕೂಡ್ತು. ಓಹೋ, ಇವನು ಯುದ್ಧರಂಗದಿಂದ ಬಂದು ಇಲ್ಲಿ ಅಡಗಿಕೊಂಡಿದ್ದಾನೆ ಅನ್ನೋದು ಅವರಿಗೆ ಸ್ಪಷ್ಟ ಆಯಿತು. ಉತ್ತಮ ಭಾಷಣಕಾರನಾಗಬೇಕೆ? ಸಾರ್ವಜನಿಕ ವೇದಿಕೆಗಳಲ್ಲಿ ನಿರರ್ಗಳವಾಗಿ ಮಾತನಾಡಬೇಕೆ? ಇಲ್ಲಿದೆ ಕಲಿಯುವ ಸುವರ್ಣಾವಕಾಶ. ಪಬ್ಲಿಕ್ ಸ್ಪೀಚ್ ಅಂಡ್ ಮೀಡಿಯಾ ಮ್ಯಾನೇಜ್ಮೆಂಟ್ ವರ್ಕ್ಶಾಪ್, 1 ದಿನದ ಕಾರ್ಯಾಗಾರ, ಮಾರ್ಚ್ 8 ಭಾನುವಾರ. ಆಸಕ್ತರು ರಿಜಿಸ್ಟರ್ ಮಾಡಿಕೊಳ್ಳಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಸ್ನೇಹಿತರೆ, ಮಹಾಭಾರತ ರಹಸ್ಯಗಳನ್ನ ಹೇಳೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾಸರ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ಮಾರ್ಚ್ 8ನೇ ತಾರೀಕು ನಾವು ಒಂದು ಮಾತುಗಾರಿಕೆ ಅಂದರೆ ಭಾಷಣ ಕಲೆ, ಸಾರ್ವಜನಿಕ ಮಾತುಗಾರಿಕೆ ಮತ್ತು ಮಾಧ್ಯಮ ನಿರ್ವಹಣೆ ಈ ಬಗ್ಗೆ ಒಂದು ದಿನದ ಕಾರ್ಯಾಗಾರ ಮಾಡ್ತಾಯಿದ್ದೀವಿ. ನಾನೇ ಅದರಲ್ಲಿ ತರಬೇತಿ ಕೊಡ್ತಾ ಇದ್ದೀನಿ. ಆಸಕ್ತರು ದಯವಿಟ್ಟು ಡೀಟೇಲ್ಸ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. ನೀವು ಆ ಒಂದು ಗೂಗಲ್ ಫಾರ್ಮನ್ನು ತುಂಬೋದ್ರ ಮೂಲಕ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ನ ಶುರು ಮಾಡೋಕ್ಕಿಂತ ಮುಂಚೆ, ಮಹಾಭಾರತದ ಯುದ್ಧ ಮುಗಿದಿದೆಯಾ ಅಂದರೆ ಮುಗಿದಿದೆ, ಮುಗ್ದಿಲ್ಲ ಅಂದರೆ ಮುಗ್ದಿಲ್ಲ. ಆ ಥರದ ಒಂದು ಸನ್ನಿವೇಶ ಇದು. 18ನೇ ದಿನದ ರಾತ್ರಿಗಿಂತ ಮೊದಲೇ ಸಂಜೆ ಸೂರ್ಯಾಸ್ತ ಆಗಿಲ್ಲ. ಸೂರ್ಯಾಸ್ತ ಹಾಕಿನ ಮುಂಚಿನ ಘಟನೆಗಳನ್ನ ನೋಡ್ತಾ ಇದ್ದೀವಿ ನಾವು. ಮತ್ತು ದುರ್ಯೋಧನ ನೀರು ಒಳಗಡೆ ವೈಶಂಪಾಯನ ಸರೋವರದಲ್ಲಿ ಕೂತ್ಕೊಂಡಿರೋದು ಅದು ಅಲ್ಲವೂ ಕೂಡ ಮಾತಾಡಿದ್ದೀವಿ. ಮತ್ತು 3 ಜನ, ಕೃತವರ್ಮ, ಕೃಪಾ ಮತ್ತು ಅಶ್ವತ್ಥಾಮ, 3 ಜನ ಬಂದು ಆತನ ಮಾತಾಡಿಸಿರೋದು. ಮತ್ತು ದುರ್ಯೋಧನಿಗೆ ಸಂತೋಷ ಆಗಿರೋದು, ಇನ್ನೂ ನೀವು ಬದುಕಿದ್ದೀರಾ, ಹಾಗಾದ್ರೆ ನಾವು ಯುದ್ಧ ಗೆಲ್ತೀವಿ ಅನ್ನೋ ಒಂದು ಆಶಾಭಾವನ ಆತ ವ್ಯಕ್ತಪಡಿಸ್ತಾನೆ. ಎಂಥ ಸನ್ನಿವೇಶದಲ್ಲಿ ಆಶಾಭಾವನ ಯೋಚನೆ ಮಾಡಿ ನೀವು. ಇಡೀ ಬದುಕೇ ಹಾಗೆ ಬಂತು ದುರ್ಯೋಧನಂದು. ಯಾವುದೋ ಒಂದು ಸಣ್ಣ ಹುಲ್ಲು ಕಡ್ಡಿ ಸಿಕ್ಕರೂ ಕೂಡ ನಾನು ಬದುಕ್ತೀನಿ, ನಾನು ಗೆಲ್ತೀನಿ ಅನ್ನುವಂಥ ಒಂದು ಆಶಾವಾದ. ಇದಕ್ಕೆ ಆಶಾವಾದ ಅಂತೀರಾ ಅಥವಾ ಬೇರೆ ಏನಾದರೂ ಅಂತೀರಾ, ಅದನ್ನು ನೀವು ಯೋಚನೆ ಮಾಡಬೇಕು. ಸೊ ಆ ಒಂದು ಘಟ್ಟದಲ್ಲಿ ನಿಂತಿತ್ತು. ಈಗ ಮುಂದೆ ಏನಾಗುತ್ತೆ ಅನ್ನೋದನ್ನು ಸರ್ ಹೇಳ್ತಾರೆ. ಈ ದುರ್ಯೋಧನ ಅನ್ನೋ ಕಾರಣಕ್ಕಾಗಿ ನಾವು ಅವನಲ್ಲೇ ಇರೋದನ್ನು ಆಶಾವಾದ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಅದು ಆ ಗುಣ ಇದೆಯಲ್ಲ, ಖಂಡಿತ ಸ್ವೀಕಾರ ಮಾಡಬೇಕು. ನೀವು ಹೇಳಿದ್ದು ತುಂಬ ಒಳ್ಳೆ ಶಬ್ದ ಹೇಳಿದ್ರಿ ನೀವು. ಒಂದು ಹುಲ್ಲು ಕಡ್ಡಿ ಕೊನೆಯ ಆಸರಿಯಾಗಿ ಉಳಿದಾಗಲೂ ನಾನು ಬದುಕ್ತೀನಿ ಅಂತ, ಅಂದರೆ ಆ ಹುಲ್ಲು ಕಡ್ಡಿ ಇಟ್ಕೊಂಡೇ ನಾನೇನೋ ಮಾಡ್ತೀನಿ ಅಂತ ಅನ್ನೋದಿದೆಯಲ್ಲ, ಅದು ಅಸಾಮಾನ್ಯವಾದ ದಾರ್ಢ್ಯ ಬೇಕು. ಎಸ್ ಮಾನಸಿಕವಾಗಿ ದುರ್ಯೋಧನ ಅತ್ಯಂತ ಗಟ್ಟಿ ಅವನು. ಹೌದು. ಅವನು ಯಾವುದಕ್ಕೂ ಅವನ ಮನಸ್ಸು ಅಲ್ಲಾಡೋಲ್ಲ ಅಂತ, ವಿಚಲಿತ ಆಗೋಲ್ಲ ಅಂತ. ಆ ದೃಷ್ಟಿಯಿಂದ ನೋಡಿದಾಗ ಅವನ ಥರ ಆ ವಿಷಯದಲ್ಲಿ ಅವನ ಥರ ಇರಬೇಕು. ಅಲ್ಲೋ? ಹೌದು. ಎಲ್ಲ ಹೋದರೂ ಕೂಡ ಯಾವುದೋ ಒಂದಿದೆ ಅಂದರೆ ಅದ್ರ ಮೇಲೆ ಡಿಪೆಂಡ್ ಆಗುವಂಥ. ಎಲ್ಲ ಹೋಗಿದೆಯಲ್ಲ, ಈಗ ಯಾರೂ ಇಲ್ಲ, ಎಲ್ಲರೂ ಹೋಗಿದ್ದಾರೆ. ಆದರೂ ಅವನಿಗೊಂದು ಭರವಸೆ. ಇವತ್ತು ಈ ತಕ್ಷಣಕ್ಕೇನೋ ನಿರ್ಣಯ ತೊಗೊಳಕ್ಕಾಗ್ತಾ ಇಲ್ಲ. ಈಗೆಲ್ಲ ಹೋಗಿ ತಣ್ಣಗೆ ಇದ್ದು ಬಿಡೋಣ. ಈಗ ಅವನಿಗೇನು ಯೋಚನೆ ಬಂದಿದೆ ಅಂತಲ್ಲ, ನಾಳೆ ಏನು ಮಾಡಬೇಕು ಅಂತ. ಆದರೆ ಇವತ್ತು ಕಳಿಯೋಣ, ಇನ್ನಷ್ಟೊತ್ತು ಅವ್ರಿಗೆ ಸಿಗದೆ ತಲೆಯಲ್ಲಿ ಏನೋ ಯೋಚನೆಗಳು ಹುಟ್ಕೊಳ್ತಾ ಇರುತ್ತೆ. ಬೆಳಗಾಗೋವರೆಗೆ ನೋಡೋಣ ಇನ್ನೇನಾಗತ್ತೆ ಅಂತ ಅನ್ನೋದಿದೆಯಲ್ಲ, ಅಂದರೆ ನಾಳೆಗೆ ಏನು ಹೊಸತು ಬರ್ಬೋದು ಅಂತ ಅವನಿಗೆ ಅವನ ಮೇಲೆ ಇರೋ ಭರವಸೆನೋ ಕಾಣಿಸುತ್ತೆ ಅದರಲ್ಲಿ. ಅಷ್ಟೊತ್ತಿಗೆ ಏನೋ ಒಂದು ಯೋಚನೆ ಬರುತ್ತೆ, ಬಿಡು ನನಗೆ ಅಂತ ಅನ್ನೋದಿದೆಯಲ್ಲ, ಅಸಾಮಾನ್ಯ ಅವನು ಅದರಲ್ಲಿ. ನಿಜ. ಹಾಗಾಗಿ ಅವನೇನು ಹೇಳ್ದ, ಇವತ್ತು ರಾತ್ರಿ ಹೀಗೆ ಕಳಿಯೋಣ ಅಂತ. ಆದರೆ ಇದು ಅಶ್ವತ್ಥಾಮನಿಗೆ ಅಷ್ಟೊಂದು ಸಮ್ಮತ ಅಂತ ಅನ್ನಿಸ್ಲಿಲ್ಲ. ಅಂದರೆ ಈಗ ಯುದ್ಧವನ್ನು ಇದ್ದಕ್ಕಿದ್ದಂತೆ ಬಿಟ್ಟು ಶತ್ರು ಪಕ್ಷದಲ್ಲಿ ಉಳಿದಿರುವ 4 ಜನವೂ ನಾಪತ್ತೆಯಾಗಿ ನಾಳೆ ಏನೋ ಮಾಡ್ತೀವಿ ಅಂತ ಇದೆಯಲ್ಲ, ಅದು ಒಂದು ಕ್ರಮ ಅಲ್ವಲ್ಲ, ಅದು ಧೀರವಾದ ಒಂದು ಕ್ರಮ ಅಲ್ಲ, ಅದು ಶೌರ್ಯ ಪರಾಕ್ರಮದ ಕ್ರಮ ಅಲ್ಲ. ಅದು ಓಡೋದ್ರು ಅನ್ನೋದು ನಿಶ್ಚಯ ಆಗ್ಬಿಡತ್ತಲ್ಲ.
ಹಾಗಾಗಿ ಅವನಿಗೆ ಅಷ್ಟು ಸಮ್ಮತ ಅನ್ನಿಸ್ಲಿಲ್ಲ. ಅವನು ಹೇಳ್ದ, ಅವನಿಗೆ ಉತ್ತಿಷ್ಠರಾಜನ್ ಭದ್ರಂತೆ ವಿಜಯಶ್ಯಾಮೋ ರಣೇ ಪರಾನ್ ಇಷ್ಟಾಪೂರ್ತೇನ ದಾನೇನ ಸತ್ಯೇನ ಚ ಜಪೇನ ಚ ಶಪೇ ರಾಜನ್ ಯಥಾಹ್ಯದ್ಯ ನಿಹನಿಷ್ಯಾಮಿ ಸೋಮಕಾನ್. ಎದ್ದು ಬಂದುಬಿಡು, ನೀನು ಒಳಗಡೆಯಿಂದ ಎದ್ದು ಬಾ, ಇವತ್ತೇ ಗೆಲ್ಲೋಣ ಅವರನ್ನು. ನಾನು ಶಪಥ ಮಾಡಿ ಹೇಳ್ತೀನಿ. ಯಾವುದರ ಮೇಲೆ ಅಂದರೆ, ನಾನು ಕೊಟ್ಟ ದಾನ, ನಾನು ಸತ್ಯವಾಗಿ ನಡೆದುಕೊಂಡಿದ್ದು, ನಾನು ಮಾಡಿದ ಜಪ, ನಾನು ಬೇರೆಯವರಿಗೆ ಮಾಡಿದ ಉಪಕಾರಗಳು, ಇಷ್ಟಾಪೂರ್ತಗಳು ಅಂತೆಲ್ಲ ಕರೀತಾರೆ, ಅದೆಲ್ಲದರ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ನಾನು ಕೊಂದು ಕೊಡ್ತೀನಿ ನಿನಗೆ ಅವರನ್ನು. ಅಶ್ವತ್ಥಾಮ ಹೇಳ್ತಾನೆ, ನಾನು ಅವ್ರನ್ನ ಕೊಲ್ತೀನಿ ಅಂತ, ಅವರೆಲ್ಲರನ್ನೂ ಸಂಹರಿಸಿ ಕೊಡ್ತೀನಿ. ಹಾಗಾಗಿ ಈಗಲೇ ಮುಂದುವರಿಸೋಣ ಅಂತ ಅವನು ಹೇಳ್ತಾ ಇರೋದು. ಅಂದರೆ ಭರವಸೆ ಕೊಡ್ತಾ ಇದ್ದಾನೆ, ನಾನಿದ್ದೀನಿ, ನಾನು ನೋಡ್ಕೊಳ್ತೀನಿ ಬಾ ಅಂತ. ಈ ರಾತ್ರಿ ಕಳೆದು ಇದೇ ಕೆಲಸ ನಾಳೆ ಮಾಡೋಣ ಅಂತ ನೀನು ಹೇಳ್ಬೋದು. ಆದರೆ ಇದೇ ಕೆಲಸವನ್ನು ಈ ರಾತ್ರಿ ಕಳೆದು ನಾಳೆ ಮಾಡಿದರೆ ಸಜ್ಜನರಿಗೆ ಉಚಿತವಾದಂತಹ ಒಂದು ಕೀರ್ತಿ ಬರೋಲ್ಲ. ಯಾರು ಸಜ್ಜನರು ಮೆಚ್ಚೋಲ್ಲ ಇದನ್ನು ಅಂತ. ಯುದ್ಧ ನಡೀತಾ ಇರುವಾಗಲೇ ಆ ಯುದ್ಧದ ಮುಂದುವರಕ್ಕಾಗಿ ಅದನ್ನು ಮುಂದುವರಿಸಬೇಕೇ ಹೊರತು ಮಧ್ಯದಲ್ಲಿ ಬ್ರೇಕ್ ತಗೊಂಡು ಆಮೇಲೆ ಏನೋ ಮಾಡ್ತೀನಿ ಅಂತ ಇದೆಯಲ್ಲ, ಅದನ್ನು ಸರಿಯಾದವ್ರು ಯಾರೂ ಒಪ್ಪಲ್ಲ ಅಂತ. ಅಂದರೆ ಅದು ಯಾಕೆ ಹೇಳ್ತಾ ಇದ್ದಾನೆ ಅಂದರೆ, ಅಲ್ಲ ನೀ ನಾಳೆ ಮಾಡಿದ್ದಾನೆ ಅಂತ ಹೇಳಿದರೆ ದುರ್ಯೋಧನ ಅಂತ ಅವನು ಮೊದಲೇ ಹೇಳ್ತಾ ಇದ್ದಾನೆ. ನಾಳೆನೂ ಮಾಡ್ಬೋದು, ಶಕ್ತಿ ಸಾಮರ್ಥ್ಯಕ್ಕೆ ಏನು ಇವತ್ತಿರೋ ಶಕ್ತಿ ನಾಳೆ ಇನ್ನೊಂದು ಸ್ವಲ್ಪ ಚೆನ್ನಾಗೇ ಇರ್ಬೋದು, ಬಿಟ್ಟರೆ ಕಡಿಮೆ ಏನಾಗೋಲ್ಲ. ಆದರೆ ಆಯಾಸ ಇರಲ್ವಲ್ಲ, ನಾಳೆಗೆ ಕಡಿಮೆ ಆಗಿರುತ್ತಲ್ಲ ಅಂತ. ಆದರೆ ಹೀಗೆ ಮಾಡೋದನ್ನು ಸಜ್ಜನರು ಯಾರೂ ಒಪ್ಪಲ್ಲ ಅಂತ. ನಾನು ಪ್ರತಿಜ್ಞೆ ಮಾಡಿ ಹೇಳ್ತೇನೆ, ಪಾಂಚಾಲರೆಲ್ಲರನ್ನೂ ಕೊಂದು ಮುಗಿಸದೆ ಕಟ್ಟಿಕೊಂಡ ಕವಚವನ್ನು ನಾನು ಬಿಚ್ಚಿಡೋದಿಲ್ಲ. ನಾಹತ್ವ ಸರ್ವ ಪಾಂಚಾಲಾನ್ ವಿಮೋಕ್ಷ್ಯೇ ಕವಚಂ ವಿಭೋ. ಈ ಕವಚ ನಾನು ಬಿಚ್ಚೋದು ಯಾವಾಗ ಅಂದರೆ ಎಲ್ಲ ಪಾಂಚಾಲರನ್ನು ಕೊಂದಾದ ಮೇಲೆ ಅಂತ. ಇವನು ಈ ಪಾಂಡವರ ಸುದ್ದಿ ಹೇಳ್ತಾ ಇಲ್ಲ ಇವನು. ಈ ದುರ್ಯೋಧನನ ಸಮಸ್ಯೆ ಇದು. ಎಲ್ಲರಿಗೂ ಅವರವರ ಹಿತಾಸಕ್ತಿಗಳಿವೆ. ಅಶ್ವತ್ಥಾಮನಿಗೆ ಇರೋದು ಪಾಂಚಾಲರ ಮೇಲಿನ ದ್ವೇಷ. ಅದು ದ್ರೋಣ ದೃಪದರ ಕಾಲದಿಂದ ಆರಂಭ ಆಗಿರೋದು. ಮುಂದಿನ ತಲೆಮಾರಿಗೆ ಅದು ಇದಾಯಿತು, ಹಸ್ತಾಂತರ ಆಯಿತು. ದೃಷ್ಟದ್ಯುಮ್ನ ಪ್ರವೇಶ ಮಾಡ್ದ, ಅವನು ದ್ರೋಣರನ್ನು ಕೊಂದ ಅಂತ. ಈಗ ದ್ರೋಣರು ದೃಪದನ ಕೊಂದು ಆಯಿತು. ಈಗ ಅದು ಅಶ್ವತ್ಥಾಮನಲ್ಲಿ ಉಳ್ಕೊಂಡಿದೆ. ಈಗ ಪಾಂಚಾಲರೆಲ್ಲರೂ ಸತ್ತಿಲ್ಲ, ದೃಷ್ಟದ್ಯುಮ್ನ ಇನ್ನೂ ಇದ್ದಾನೆ, ಶಿಖಂಡಿ ಇದ್ದಾನೆ, ಅಲ್ಲಿ ರಾಜ್ಕುಮಾರೆಲ್ಲ ಇದ್ದಾರೆ. ಈಗ ಪಾಂಡವರಲ್ಲಿ ಉಳಿದಿರುವ ದೊಡ್ಡ ಸಂಖ್ಯೆ ಯಾವುದು ಅಂದರೆ ಪಾಂಚಾಲರದ್ದೇ. ಹಾಗಾಗಿ ಅವನಿಗೆ, ಅಶ್ವತ್ಥಾಮನಿಗೆ ದುರ್ಯೋಧನನಿಗೆ ಗೆಲುವು ತಂದುಕೊಡ್ಬೇಕು ಅನ್ನೋದರ ಜೊತೆಗೆ ಈ ಯುದ್ಧ ಹೀಗೆ ಅಬ್ರಪ್ಟಾಗಿ ನಿಂತು ಹೋದರೆ ಅವನ ದ್ವೇಷ ಅನ್ನೋದು ಮುಗಿತಾ ಇಲ್ವಲ್ಲ, ಅವನೊಳಗೆ ಇದೆಯಲ್ಲ ಅದೀಗ. ಹಾಗಾಗಿ ಅವನು ಹೇಳ್ತಾ ಇದ್ದಾನೆ, ಈ ಕವಚನ ಬಿಚ್ಚಬೇಕು ಅಂತ ಅಂದರೆ ಪಾಂಚಾಲರು ಸಾಯಬೇಕು ಅಂತ. ನಾಳೆ ಅಂತ ಅಂದರೆ ಸಂಜೆ ಆದ ಕೂಡಲೇ ಕವಚ ಬಿಚ್ಚಿಡ್ತಾರೆ, ಮಾರನೇ ದಿನ ಮತ್ತೆ ಕವಚ ತೊಟ್ಟು ಬರೋದಲ್ವಾ. ಆ ಸಾಧ್ಯತೆಗಳಿಲ್ಲ ಅಂತ ಅಶ್ವತ್ಥಾಮ ಹೇಳ್ತಾ ಇದ್ದಾನೆ. ಈಗೇನು ಹೇಳ್ತಾ ಇದ್ದಾನೆ ಮುಂದೆ ಮಾಡ್ತಾನೆ ಅವನು. ಹೌದು, ವಾಸ್ತವವಾಗಿ ಇವರು ಹೀಗೆ ಮಾತಾಡ್ತಾ ಇದ್ದಾಗಲೇ ಅಲ್ಲೊಂದು ಘಟನೆ ನಡೆಯುತ್ತೆ. ಅಲ್ಲೆಲ್ಲ ಅಷ್ಟು ದೂರದಲ್ಲಿ ಒಂದಿಷ್ಟು ಬೇಟೆಗಾರರು ಅಲ್ಲಿಗೆ ಬರ್ತಾರೆ. ಸಹಜವಾಗಿ ಇವರು ಸ್ವಲ್ಪ ಯುದ್ಧ ರಂಗದಿಂದ ಹೊರಗೆ ಹೋಗಿರ್ತಾರಲ್ಲ. ಇವನು ಹೋಗಿ ಅಲ್ಲಿ ಸರೋವರದಲ್ಲಿ ಅಡಗಿದ್ದು ಯುದ್ಧ ಕ್ಷೇತ್ರದ ಒಳಗಲ್ಲ, ಕುರುಕ್ಷೇತ್ರದ ಪ್ರದೇಶವೇ ಅದು. ಸ್ವಲ್ಪ ಹೊರಗಿನ ಭಾಗ, ಕಾಡಂಚಿನ ಭಾಗ ದುರ್ಯೋಧನ ಹೋಗಿದ್ದು. ಹಾಗಾಗಿ ಅವ್ರು ಹುಡುಕಿದ್ರು ಸಿಗದೇ ಇದ್ದಿದ್ದು. ಹಾಗಂತ ಯುದ್ಧ ಕ್ಷೇತ್ರ ಎಷ್ಟು ಅಂತ ಒಂದು ಬೇಲಿ ಹಾಕ್ಕೊಂಡಿದ್ರು ಅಂತೇನೂ ಅಲ್ಲ. ಅಲ್ಲಿಗೆ ಸಹಜವಾಗಿ ಯಾರು ಅಂದರೆ ಬೇಟೆಗಾರರು ಬರ್ತಾರೆ. ಸಹಜ ಅಂದರೆ ಅವರಷ್ಟಕ್ಕೆ ಅವರೆಲ್ಲೋ ಬರ್ತಾರೆ. ಕಾಡಿಗೆ ಹೋಗಿರ್ತಾರೆ ಅವರು. ಕಾಡಿಗೆ ಹೋಗಿ ಬೇಟೆಯಾಡಿರ್ತಾರೆ. ಮಾಂಸಭಾರ ಪರಿಶ್ರಾಂತಹ ಪಾನೀಯಾರ್ಥಂ ಎದುರುಚ್ಛಯ. ಅಲ್ಲಿಗೆ ಯಾಕೆ ಬರ್ತಾರೆ ಅವರು ಅಂತಂದರೆ, ಒಳ್ಳೆ ಬೇಟೆಯಾಡಿರ್ತಾರೆ, ಮಾಂಸ ಹೊತ್ತು ಬಂದಿರ್ತಾರೆ, ಎಲ್ಲರೂ ಭಾರೀ ಮಾಂಸ ತಂದಿರ್ತಾರೆ. ಅದು ಹೊತ್ತು ನಡೆದು ಆಯಾಸ ಆಗಿರುತ್ತೆ, ಬಾಯಾರಿಕೆ ಆಗಿರುತ್ತೆ. ಇಲ್ಲಿಗೆ ನೀರು ಕುಡಿಯೋಕ್ಕೆ ಅಂತ ಬರ್ತಾರೆ ಅವರು ಸರೋವರಕ್ಕೆ. ಅವರು ಯಾರು ಅಂತ ಅಂದರೆ, ಅವರು ಭೀಮನ ಇದಕ್ಕೆ ಸೇರಿದವರು. ಭೀಮನಿಗೆ ಬೇಕಾಗಿ ಈ ಬೇಟೆಯಾಡಿಕೊಂಡು ಬರ್ತಾ ಇದ್ದವರು. ಭೀಮನಿಗೆ ಅಂದರೆ ಭೀಮನ ಒಂದು ಪರಿವಾರ, ಅವನ ಸೇನೆ, ಅವನ ಇವರು ಅಂತೆಲ್ಲ ಇರ್ತಾರಲ್ಲ, ಅವರಿಗೆ ಬೇಕಾದ ಮಾಂಸವನ್ನು ಬೇಟೆಯಾಡಿ ತಂದು ಕೊಡುವವರು ಅವರು. ಈಗ ಆಹಾರ ಧಾನ್ಯಗಳನ್ನು ಸಪ್ಲೈ ಮಾಡಬೇಕಲ್ಲ, ಮಾಂಸಾಹಾರ ಅಂತಿದ್ದಾಗ ಅದನ್ನು ಕೂಡ ಕಾಡಿಗೆ ಹೋಗಿ ಆಡ್ಕೊಳ್ಳೋದಕ್ಕೆ ಅವರವರಿಗೆ ಆದ ಬೇಟೆಗಾರರು ಅನ್ನೋ ಥರದ್ದೊಂದು ವ್ಯವಸ್ಥೆ ಇರ್ತಾ ಇತ್ತು ಅನ್ನೋದು ಗೊತ್ತಾಗತ್ತೆ. ಈಗ ಮಾರುಕಟ್ಟೆಗೆ ತಂದು ಮಾರಿದ್ದನ್ನು ಕೊಳ್ಳೋದು ಅನ್ನೋದು ಇವತ್ತಿದೆಯಲ್ಲ, ಹಾಗೆಯೇ ಅವರಿಗೆ ಒದಗಿಸೋರು ಇದ್ದರು ಅಂತ. ಹಾಗಾಗಿ ತೇಹಿ ನಿತ್ಯಂ ಮಹಾರಾಜ ಭೀಮಸೇನಸ್ಯ ಲುಬ್ಧಕಾಹ ಮಾಂಸಭಾರಾನುಪಾಜಕ್ರುಹು ಭಕ್ತ್ಯಾ ಪರಮಯ ವಿಭೋ. ಅವರಿಗೆ ಭೀಮಸೇನನ ಮೇಲೆ ಅಪಾರವಾದ ಭಕ್ತಿ. ಅಂತಹ ಬಂಟ್ರವರು ಅವನಿಗೆ, ಭೀಮನಿಗೆ. ಅವರಿಗೆ ಅಷ್ಟು ದೂರದಲ್ಲಿದ್ದಾಗ ಈ ಮಾತು ಕೇಳಿಸ್ತು ಅವರಿಗೆ. ಇಲ್ಲಿ ಮಾತುಕತೆ ನಡೀತಾ ಇದೆ ಅನ್ನೋದು ಕೇಳಿಸ್ತು. ಅಂದರೆ ಅವ್ರಿಗೆ ಸ್ಪಷ್ಟವಾಗಿಯೇ ಕೇಳಿಸ್ತು ಆ ಮಾತು. ಆದರೆ ಅವ್ರು ಬಂದಿದ್ದು ಇವ್ರ ಗಮನಕ್ಕೆ ಬರಲಿಲ್ಲ.
ದುರ್ಯೋಧನ ವಚಶ್ಚೈವ ಶುಶ್ರುವು ಸಂಗತ ಮಿಥಃ. ಅದಷ್ಟು ಅವರಿಗೆ ಕೇಳಿಸ್ತಾ ಇತ್ತಲ್ಲಿ, ಅವರು ಕೇಳಿಸ್ಕೊಳ್ತಾ ಇದ್ದರು. ಇಲ್ಲಿ ಇವರ ನಡುವೆ ಏನಾಗ್ತಾ ಇತ್ತು ಅಂದರೆ ಇವರೆಲ್ಲರೂ ಒತ್ತಾಯ ಮಾಡಿದ್ರು. ಈಗ ಅಶ್ವತ್ಥಾಮ ಒತ್ತಾಯ ಮಾಡಿದ್ನಲ್ಲ, ಅದಾದಮೇಲೆ ಕೃತವರ್ಮ ಎಲ್ಲರೂ ಒತ್ತಾಯ ಮಾಡಿದ್ರು. ತೇಪಿ ಸರ್ವೇ ಮಹೇಶ್ವಾಸ ಅಯುದ್ಧಾರ್ಥಿನಿ ಕೌರವೇ ನಿರ್ಬಂಧಂ ಪರಮಂ ಚಕ್ರುಹು ತದಾ ವೈ ಯುದ್ಧಕಾಂಕ್ಷಿಣ. ಮೂರೂ ಜನ ಈಗಲೇ ಯುದ್ಧ ಮಾಡಬೇಕು ಅನ್ನೋ ನಿರ್ಣಯದಲ್ಲಿದ್ದರು. ಸಾಕಷ್ಟು ಒತ್ತಡ ಹಾಕಿದ್ರು ಅವನ ಮೇಲೆ, ಆದರೆ ಅವನು ಅದಕ್ಕೆ ಒಪ್ಪಲೇ ಇಲ್ಲ. ಹೀಗೆ ಅಲ್ಲಿ ಮಾತುಕತೆಗಳು ನಡೀತಾ ಇತ್ತು ಅವರ ನಡುವೆ. ಇದಿಷ್ಟು ಇವರು ಕೇಳಿಸ್ಕೊಂಡ್ರು. ತೇಷಾಂ ಶ್ರುತ್ವಾ ಚ ಸಂವಾದಂ ರಾಜ್ಞಶ್ಚ ಸಲಿಲೆ ಸತಃ ವ್ಯಾಧಾಭ್ಯಜಾನನ್ ರಾಜೇಂದ್ರ ಸಲಿಲಸ್ಥಂ ಸುಯೋಧನಂ. ಮೊದಲು ಗೊತ್ತಾಗಿಲ್ಲ, ಮೇಲ್ಗಡೆ ಯಾರೋ 3 ಜನ ನಿಂತಿದ್ದಾರೆ, ಅವರು ಮಾತಾಡ್ತಾ ಇದ್ದಾರೆ, ಇನ್ನೆಲ್ಲಿಂದಲೋ ಒಂದು ಉತ್ತರ ಬರ್ತಾ ಇದೆ. ಇವರು ಪರಸ್ಪರ ಮಾತಾಡ್ತಾ ಇಲ್ಲ. ಎದ್ದು ಬಾ ಯುದ್ಧ ಮಾಡೋಣ ಅಂತ ಇವ್ರು ಹೇಳ್ತಾರೆ. ಎಲ್ಲೋ ಒಂದು ಕಡೆಯಿಂದ ಬೇಡ ನಾಳೆ ಮಾಡೋಣ ಅಂತ ಉತ್ತರ ಬರುತ್ತೆ. ಮೊದಲು ಅವ್ರಿಗೆ ಏನಾಗ್ತಾ ಇದೆ ಅಂತ ಗೊತ್ತಾಗಿಲ್ಲ. ಸ್ವಲ್ಪ ಹೊತ್ತಾದಮೇಲೆ ಅರ್ಥ ಆಯಿತು, ದುರ್ಯೋಧನ ನೀರೊಳಗಿದ್ದಾನೆ ಅಂತ ಗೊತ್ತಾಯ್ತು ಅವರಿಗೆ. ಅಷ್ಟೊತ್ತಿಗೆ ಏನಾಗಿತ್ತು ಅಂತ ಅಂದರೆ, ಇದಕ್ಕಿಂತ ಮೊದಲೇ ಇವರು ಬೇಟೆಗಾಗಿ ಓಡಾಡ್ತಾ ಇರ್ತಾರಲ್ಲ, ಭೀಮ ಮತ್ತು ಯುಧಿಷ್ಠಿರ ಇವರನ್ನು ವಿಚಾರಿಸಿದ್ರಂತೆ. ತೇ ಪೂರ್ವಂ ಪಾಂಡುಪುತ್ರೇಣ ಪೃಷ್ಟಾಹ್ಯಾಸನ್ ಸುತಂತವ ಯದೃಚ್ಛೋಪಗತಾಸ್ತತ್ರ ರಾಜಾನಂ ಪರಿಮಾರ್ಗಿತಾ. ನೀವು ಓಡಾಡ್ತಾ ಇದ್ದಾಗ ಎಲ್ಲಾದರೂ ದುರ್ಯೋಧನನ್ನು ಕಂಡಿರಾ ಅಂತ ಅವ್ರು ಇವರನ್ನು ವಿಚಾರಿಸಿದ್ರು. ಓಕೆ. ಈ ಹುಡುಕಿ ಎಲ್ಲ ಮಾಡಿದಾಗ ಸಿಕ್ಕಿಲ್ವಲ್ಲ, ಹಾಗಾಗಿ ಅವರಿಗೆ ಗೊತ್ತಿತ್ತು ದುರ್ಯೋಧನ ನಾಪತ್ತೆಯಾಗಿದ್ದಾನೆ, ಅವನನ್ನು ಪಾಂಡವರು ಹುಡುಕ್ತಾ ಇದ್ದಾರೆ ಅಂತ. ಹಾಗಾಗಿ ಅವರಿಗೆ ಅದೆಲ್ಲ ಕೊಂಡಿಗಳೆಲ್ಲ ಕೂಡ್ತು. ಓಹೋ, ಇವನು ಯುದ್ಧರಂಗದಿಂದ ಬಂದು ಇಲ್ಲಿ ಅಡಗಿಕೊಂಡಿದ್ದಾನೆ ಅನ್ನೋದು ಅವರಿಗೆ ಸ್ಪಷ್ಟ ಆಯಿತು. ಅವರವರೇ ಮಾತಾಡ್ಕೊಂಡ್ರಂತೆ, ಅವರವರೇ. ನೋಡಿ, ಇಲ್ಲಿ ನಡೀತಾ ಈಗ ದುರ್ಯೋಧನ ಅಲ್ಲಿ ಮುಳ್ಕೊಂಡೇ ಇದ್ದಿದ್ದು, ಇವರು ನೋಡದೇ ಇದ್ದಿದ್ರೆ ಈ ಯುದ್ಧ ಯಾವ ಥರ ಸ್ವರೂಪ ತಗೊಳ್ತಾ ಇತ್ತು ಅಂತ ಗೊತ್ತಿಲ್ಲ. ಆಕಸ್ಮಿಕವಾಗಿ ನಡೆದ ಘಟನೆ, ಯಾರೋ 3ನೇವರು ಇಲ್ಲಿ ಯಾರ್ಯಾರೋ ಬಂದು ಏನೆಲ್ಲ ಕೆಲಸ ಆಗುತ್ತೆ ಅಂತ ಅನ್ನೋದಕ್ಕೆ. ರಾಮಾಯಣದಲ್ಲಿ ಈಗ ಭರತನಿಗೆ ರಾಜ್ಯ ರಾಮನಿಗೆ ಬೇಡ ಅಂತ ಹುಟ್ಟಿದ್ದು ಒಬ್ಬ ಆಳು, ಸಾಮಾನ್ಯ ಆಳಿನ ಮನಸ್ಸಿನಲ್ಲಿ. ಮಂಥರೆಗೆ ಬಂತಲ್ಲ, ಅವಳು ಮಂತ್ರಿನಾ, ಅವಳು ಅಧಿಕಾರಿನಾ? ಅವಳಿಗೊಂದು ಯೋಚನೆ ಬಂದರೆ ಅದು ಪ್ರಭುತ್ವ ಬದಲಾಗೋದು ಹೇಗೆ? ಪ್ರಭುತ್ವ ಪಲ್ಲಟ ಆಗುವ ಸಾಮರ್ಥ್ಯದವಳ ಅಂದರೆ ಏನೂ ಅಲ್ಲ. ಆದರೆ ಅವಳ ಮನಸ್ಸಿನಲ್ಲಿ ಹುಟ್ಟಿಕೊಂಡ ಯೋಚನೆ ಏನೆಲ್ಲ ಕೆಲಸ ಮಾಡಿಸ್ಬಿಡ್ತು ಅಂದರೆ, ರಾಮನ ಕಾಡಿಗೆ ಕಳಿಸ್ತು, ಇಲ್ಲಿ ದಶರಥ ಸತ್ತೋಗಾಯಿತು, ಅಲ್ಲೆಲ್ಲೋ ಇದು ರಾವಣ ಸತ್ತೋದ, ಇನ್ನೆಲ್ಲೋ ಇದು ವಾಲಿ ಸತ್ತೋದ. ಇದೆಲ್ಲ ಎಲ್ಲಿ ಅಂದರೆ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿಯ ಮನಸ್ಸಿನಲ್ಲಿ ಹುಟ್ಟಿಕೊಂಡ ಒಂದು ಸಾಮಾನ್ಯ ಯೋಚನೆಯಿಂದ. ಇಂಗ್ಲೀಷಲ್ಲಿ ಇದಕ್ಕೆ ಬಟರ್ಫ್ಲೈ ಎಫೆಕ್ಟ್ ಅಂತ ಅಂತಾರೆ ಅಂತ ಅನ್ಸುತ್ತೆ. ಅಂದರೆ ಮುಂಚೆನೇ ಇದ್ರ ಬಗ್ಗೆ ಮಾತಾಡಿದ್ದೀನಿ. ಅಂದರೆ ಒಂದು ಹುಡುಗಿ ಮದುವೆ ಆಗ್ತಾರೆ, ಅವನು ಯಾಕೆ ಒಂದ್ಸಲ ಯೋಚನೆ ಮಾಡ್ತಾರೆ, ಯಾಕೆ ನಾನು ನಿನ್ನ ಮದುವೆ ಆದೆ ಅಂತಂದರೆ, ಹುಡುಗ ಹೇಳ್ತಾನೆ, ನಾನು ಮ್ಯಾಥ್ಸಲ್ಲಿ ನನ್ನ ಟೀಚರ್ ತುಂಬ ಸ್ಟ್ರಿಕ್ಟ್ ಆಗಿರೋದಕ್ಕೆ ನಾನು ನಿನ್ನ ಮದುವೆ ಆದೆ ಅಂತ. ಅವಾಗ ಕೇಳ್ತಾಳೆ, ಏನು ನಿನ್ನ ಮ್ಯಾಥ್ಸ್ ಯಾಕಂದ್ರೆ ಅವ್ರು ನಂಗೆ ಫೇಲ್ ಮಾಡಿದ್ರೆ ಏನಾಯಿತು ಅಂದರೆ, ನಾನು ನಿನ್ನ ಕ್ಲಾಸ್ಮೇಟ್ ಆದೆ, ನಾನು ಭೇಟಿ ಆದೆ, ಅದಕ್ಕೆ ನಾನು ಮದುವೆ ಆದ್ವಿ. ಅವ್ರು ಸ್ಟ್ರಿಕ್ಟ್ ಇರಲಿಲ್ಲ ಅಂದರೆ ನಂಗೆ ಪಾಸ್ ಮಾಡಿಬಿಟ್ಟಿದ್ರೆ ನಾನು ನಿನ್ನ ಭೇಟಿನೇ ಆಗ್ತಿರ್ಲಿಲ್ಲ. ನೀವು ಹೇಳಿದಂಗೆ ಮಂಥರೆಗೆ ಏನು ಡೈರೆಕ್ಟಾಗಿ ಸಿಗಬೇಕಾದ್ದು ಇಲ್ಲ, ಸಂಬಂಧವೇ ಇಲ್ಲ. ಯಾವುದೋ ಒಂದು ಘಟನೆ ಏನೋ ಮಾಡಿಸುತ್ತೆ ಅಂತ. ಯಾಕೆ ಅಂದರೆ ಈಗ ಇವರು ಹೋಗಿ ಅವ್ರಿಗೆ ಹೇಳ್ತಾರೆ, ಅವ್ರಿಗೆ ಹೇಳಿದ್ರಿಂದಾಗಿ ದುರ್ಯೋಧನ ಇರೋದು ಗೊತ್ತಾಗುತ್ತೆ, ಬರ್ತಾರೆ, ಗದಾ ಯುದ್ಧ ಆಗುತ್ತೆ, ದುರ್ಯೋಧನ ಸಾಯ್ತಾನೆ. ರಾತ್ರಿ ಹೋಗಿ ಅಶ್ವತ್ಥಾಮ ದಾಳಿ ಮಾಡ್ತಾನೆ. ದುರ್ಯೋಧನನ್ನು ಅವರು ಪತ್ತೆ ಹಚ್ಚದೇ ಇದ್ದಿದ್ರೆ ಅಶ್ವತ್ಥಾಮನ ರಾತ್ರಿ ದಾಳಿ ನಡೀತಾ ಇರಲಿಲ್ವೇನೋ, ಆಗ ದ್ರೌಪದಿಯ ಮಕ್ಕಳೆಲ್ಲ ಉಳ್ಕೊಳ್ತಾ ಇದ್ರೇನೋ, ಈ ದೃಷ್ಟದ್ಯುಮ್ನಾದಿಗಳನ್ನು ನೀವು ಇನ್ನೂ ಒಂದು ದಿವಸ ಹೋಗಿ ಕೊಂದಿರ್ತಿದ್ನೇನೋ ಗೊತ್ತಿಲ್ಲ, ಅದು ಅವ್ರವ್ರ ದ್ವೇಷದ್ದು. ದ್ರೌಪದಿಯ ಮಕ್ಕಳು ಉಳಿತಾ ಇದ್ರೇನೋ, ಆವಾಗ ಪಾಂಡವರ ವಂಶ ಬೇರೆ ತರಹದಲ್ಲಿ ಹೋಗ್ತಾ ಇತ್ತು. ಅಂದರೆ ಅದು ಎಲ್ಲೆಲ್ಲಿಗೋ ಹೋಗ್ತಾ ಇತ್ತು. ಪರೀಕ್ಷಿತ, ಅವನ ಮಗ ಜನಮೇಜಯ, ಅಲ್ಲೆಲ್ಲ ಅವರೆಲ್ಲ ರಾಜರಾಗ್ತಾ ಇದ್ರಾ ಇಲ್ವಾ ಅಂತಲೂ ಗೊತ್ತಿಲ್ಲ ಅಂತ. ಹಾಗಾಗಿ ಎಲ್ಲೋ ನಡೆಯೋ ಸಾಮಾನ್ಯ ಘಟನೆ ಒಂದು ಇನ್ನೆಲ್ಲೋ ಪರಿಣಾಮ ಬೀರುತ್ತೆ ಅಂತ. ಹಾಗಾಯಿತು ಇಲ್ಲಿ. ಅವರು ಪರಸ್ಪರ ಮಾತಾಡಿಕೊಂಡ್ರು. ಅವರು ಬೇಟೆಗಾರರು. ದುರ್ಯೋಧನಂ ಖ್ಯಾಪಯಾಮಃ ಧನಂ ದಾಸ್ಯತಿ ಪಾಂಡವಃ ಸುವ್ಯಕ್ತಮಿತಿ ನ ಖ್ಯಾತೋ ಹೃದಯ ದುರ್ಯೋಧನೋ ನೃಪಃ. ಹೋಗಿ ಹೇಳೋಣ ಇದನ್ನು, ದುರ್ಯೋಧನ ನೀರಲ್ಲಿ ಅಡಗಿದಾನೆ ಅಂತ ಹೇಳೋಣ. ಯಾಕೆಂದರೆ ನಮಗೆ ಸ್ಪಷ್ಟ ಆಗಿದೆ ನೀರೊಳಗಿರೋದು ಅವನೇ, ನೋಡಿಲ್ವಲ್ಲ, ಕೇಳುವಿಕೆ ಮಾತ್ರದಿಂದ. ಕೇಳುವಿಕೆಯಲ್ಲಿ ಕೂಡ ದುರ್ಯೋಧನನ ಧ್ವನಿಯ ಪರಿಚಯ ಏನು ಇವರಿಗಿಲ್ಲ, ಗುರ್ಸೋದು ಹೇಗೆ ಅವನೇ ಅಂತ. ಎರಡನೇದ್ದೇನೆಂದರೆ, ನೀರೊಳಗಿದ್ದು ಮಾತಾಡಿದಾಗ ದುರ್ಯೋಧನ ಹೊರಗಡೆ ಮಾತಾಡಿದಾಗ ಒಂದು ಧ್ವನಿ ಹೇಗಿರುತ್ತೋ ಹಾಗೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಒಟ್ಟು ಮಾತುಕತೆ ನಡೀತಲ್ಲ, ಅದರಿಂದಾಗಿ ಗೊತ್ತಾಯಿತು ಅಂತ, ಅರ್ಥ ಆಯ್ತು ಅವರಿಗೆ ಒಳಗಿದ್ದನು. ಸುವ್ಯಕ್ತ ಮಿತಿ ನಖ್ಯಾತಃ ಹೃದಯ ದುರ್ಯೋಧನ ಅಂದ್ರಪ್ಪ. ಇವರುಗಳ ಮಾತುಕತೆಯನ್ನು ಗಮನಿಸಿದರೆ ಗೊತ್ತಾಗತ್ತೆ ಒಳಗೆ ಇರೋದು ದುರ್ಯೋಧನ ಅಲ್ಲದೆ ಬೇರೆ ಯಾರೂ ಅಲ್ಲ ಅಂತ.
ಹಾಗಾಗಿ ಅದರ ಮೇಲೆ ಅರ್ಥ ಮಾಡಿಕೊಂಡ್ರು. ತಸ್ಮಾತ್ ಗಚ್ಛಾಮಹೇ ಸರ್ವೇ ಯತ್ರ ರಾಜ್ಯ ಯುಧಿಷ್ಠಿರ ಆಖ್ಯಾತುಂ ಸಲಿಲೆ ಸುಪ್ತುಂ ದುರ್ಯೋಧನ ಮಮರ್ಷಣಂ. ಇವನಿಲ್ಲಿ ಅಡಗಿದಾನೆ ಅಂತ ಹೋಗಿ ಯುಧಿಷ್ಠಿರ ರಾಜನಿಗೆ ಹೇಳೋಣ ನಾವು ಅಂತ. ಅದನ್ನು ಯುಧಿಷ್ಠಿರನಿಗೆ ಮಾತ್ರ ಅಲ್ಲ, ಭೀಮನಿಗೂ ಹೇಳೋಣ ಅಂತ. ಧೃತರಾಷ್ಟ್ರಾತ್ಮಜಂ ತಸ್ಮೈ ಭೀಮಸೇನಾಯ ಧೀಮತೆ ಶಯಾನಂ ಸಲಿಲೆ ಸರ್ವೇ ಕಥಯಾಮೋ ಧನುರ್ಭೃತೆ. ಹೋಗಿ ಭೀಮನಿಗೂ ಹೇಳೋಣ. ಯಾಕೆ ಅಂತ ಅಂದರೆ, ಯುಧಿಷ್ಠಿರನಿಗೆ ಹೇಳಿದ್ರಕ್ಕಿಂತ ಭೀಮನಿಗೆ ಹೇಳಿದರೆ ಬೇರೆ ಲಾಭ ಇದೆ ಅಂತ. ಸನೋದಾಸ್ಯತಿ ಸುಪ್ರೀತೋ ಧನಾನಿ ಬಹುಲಾನ್ಯುತ. ದುರ್ಯೋಧನನ ಹುಡುಕಿ ಕೊಟ್ವಿ ಇಂತಲ್ಲಿ ಕಂಡಿದ್ದೀವಿ ಅಂದರೆ ಅವನಿಗೆ ಬಹಳ ಸಂತೋಷ ಆಗುತ್ತೆ. ಯಥೇಷ್ಟವಾಗಿ ಸಂಪತ್ತು ಕೊಡ್ತಾನೆ, ನಮಗೆ ಹಣ ಕೊಡ್ತಾನೆ. ಯಾಕೆಂದರೆ ಅವನು ಕಾಯ್ತಾ ಇದ್ದಾನಲ್ಲ ಕೊಲ್ಲೋದಕ್ಕೆ ಅಂತ. ಕಿನ್ನೋ ಮಾಂಸೇನ ಶುಷ್ಕೇಣ ಪರಿಕ್ಲಿಷ್ಟೇನ ಶೋಷಿಣ. ಈ ಮಾಂಸ ಹೊತ್ಕೊಂಡು ತಿರುಗೋ ಈ ಕೆಲಸ ಯಾರಿಗೆ ಬೇಕು ಅಂತ ಮಾತಾಡ್ಕೊಂಡ್ರಂತೆ. ಅಂದರೆ ಹೋಗಿ ಇದೊಂದು ವಿಷಯ ಹೇಳಿದರೆ ಲೈಫೇ ಸೆಟ್ಲ್ ಆಗ್ಬಿಡೋ ಅಷ್ಟು ದುಡ್ಡು ಬರುತ್ತೆ. ಯಾರ ಮನಸ್ಸಲ್ಲಿಲ್ಲ ಹೇಳಿ ಈ ಭಾವನೆ. ಈ ಖುಷಿಗೆ ಎಷ್ಟು ದುಡ್ಡು ಕೊಡ್ತಾನೆ ಭೀಮ ಅಂದರೆ ಮತ್ತು ಇನ್ನೊಂದಿನ ಈ ಕೆಲಸ ಮಾಡಬೇಕಾಗಿಲ್ಲ ಅಂತ. ಏವ ಮುಕ್ತ ತಥೋ ವ್ಯಾಧ ಸಂಪ್ರಹೃಷ್ಟ ಧನಾರ್ಥಿನಃ ಮಾಂಸಭಾರಾನುಪಾದಾಯ ಪ್ರಯುಃ ಶುಭರಂ ಪ್ರತಿ. ಹೀಗೆ ಮಾತಾಡಿಕೊಂಡವರು ಬಹಳ ಖುಷಿಯಿಂದ, ಉತ್ಸಾಹದಿಂದ, ಸಂಭ್ರಮದಿಂದ ಹೊರಟ್ರಂತೆ. ಯಾಕೆ ಅಂತ ಅಂದರೆ, ಧನಾರ್ಥಿನಃ ಅಂತ ಒಳ್ಳೆ ದುಡ್ಡು ಬರುತ್ತೆ ಅಂತ ಶಿಬಿರಕ್ಕೆ ಹೋದರು. ಸರ್, ಇಲ್ಲಿ ಮುಂಚೆ ಒಂದು ಪ್ರಶ್ನೆ ಕೇಳಿದ್ದೆ, ಇಲ್ಲಿ ಇನ್ನೊಂದು ಸ್ವಲ್ಪ ನನಗದು ಆ ಪ್ರಶ್ನೆ ಕ್ಲಾರಿಟಿ ಬರ್ತಾ ಇದೆ. ಅಂದರೆ ಇಲ್ಲಿ ಅವನು ಹೇಗೆ ಕೂತ್ಕೋತಾನೆ ಅನ್ನೋದು ಒಂದು ಪ್ರಶ್ನೆ. ಒಂದು ಜಲಸ್ತಂಭನ ವಿದ್ಯೆ ಅಂದರೆ ಏನು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಎರಡನೇದು ಏನಂತಂದರೆ, ಜಲಸ್ತಂಭನ ವಿದ್ಯೆ ಅನ್ನೋದು ಒಂದು ವಿದ್ಯೆ ಇದೆ ಅನ್ನೋದು ಇಲ್ಲಿ ಈ ಬೇಟೆಗಾರರಿಗೂ ಕೂಡ ಗೊತ್ತು ಅಂತ ಅರ್ಥ ಆಯ್ತಲ್ಲ ಅಲ್ವಾ? ಇಲ್ಲಾಂದ್ರೆ ಒಬ್ಬ ವ್ಯಕ್ತಿ ನೀರಲ್ಲಿದ್ದರೆ ಸತ್ತೋಗ್ತಾನೆ ಅಂತ. ಅವ್ನು ಒಳಗಡೆ ಇದಾನೆ, ಬದುಕಿದಾನೆ ಮತ್ತು ಅವ್ನು ಮಾತಾಡ್ತಾ ಇದ್ದಾನೆ, ಅವನೇ ಮಾತಾಡ್ತಾ ಇರೋದಂದ್ರೆ ಅವ್ನು ಬದುಕಿದಾನೆ ಅಂತ ಅರ್ಥ. ಬದುಕಿದಾನಂದ್ರೆ ಅವ್ನು ವಿದ್ಯೆ ಗೊತ್ತು ಅಂತ ಅರ್ಥ ಅಲ್ವಾ? ಸೊ ಇದಕ್ಕೆ ಏನಾದರೂ ಜಲಸ್ತಂಭನ ಅಂದರೆ ನೀರೊಳಗೆ ಹೋಗಿ ಅಂದರೆ ಉಸಿರು ನಿಲ್ಲದೆ ಅಂತೆ ಇರೋದಕ್ಕೆ ಬರುವಂಥ ಒಂದು ಅಭ್ಯಾಸ ಇತ್ತಲ್ಲಿ ಅಂತ. ಅಂದರೆ ಅದೊಂದು ಮಾಯೆ ಅನ್ನೋ ಥರ ಏನೂ ಅಲ್ಲ ಅದು ಇಲ್ಲಿ ಕಾಣಿಸೋದು. ಆ ಥರದ್ದೊಂದನ್ನು ಅವರು ಮಾಡ್ಕೊಳ್ತಾ ಇದ್ರು ಅಂತ, ಕಲ್ತ್ಕೊಳ್ತಾ ಇದ್ರು ಅಂತ. ಅದಕ್ಕೆ ಅಂದರೆ ಕಷ್ಟ ಇದ್ದಿರ್ಬೋದು, ಅದಕ್ಕೆ ಅಭ್ಯಾಸ ಬಹಳ ಬೇಕಾಗೋ ಥರದ್ದೇನೋ ಇದ್ದಿರ್ಬೋದು. ದುರ್ಯೋಧನಿಗೂ ಗೊತ್ತಿತ್ತು, ಬೇರೆಯವ್ರಿಗೆ ಯಾರಿಗೂ ಗೊತ್ತಿರಲಿಲ್ವಾ, ಅವನಿಗೊಬ್ಬನಿಗೆ ಗೊತ್ತಿತ್ತು ಅನ್ನೋ ಥರ ಏನು ಕಾಣಿಸೋಲ್ಲ. ಮತ್ತು ನೀವು ಹೇಳಿದಾಗೆ ಬೇಟೆಗಾರರಿಗೆ ಅದು ಆಶ್ಚರ್ಯವನ್ನೇ ತಂದಿಲ್ಲ. ಅವ್ನು ಹೆಂಗೆ ಒಳಗಡೆ ಕೂತ್ಕೊಂಡ, ಅವ್ನು ಹೆಂಗೆ ಒಳಗಡೆ ಇದು ಮಾತಾಡ್ತಾ ಇದ್ದಾನೆ, ಉಸಿರು ಕಟ್ಟಬೇಕಿತ್ತಲ್ಲ ಅವನಿಗೆ ಅಂತ ಅನ್ನಿಸೋದೇ ಇಲ್ಲ. ಅಂದರೆ ಅದು ಸಹಜ ಅನ್ನೋ ಥರ ಇತ್ತು ಅಂತ. ಸಹಜವಾಗಿ ಉಳಿದವರಿಗೂ ಗೊತ್ತಿತ್ತೋ ಏನೋ ಗೊತ್ತಿಲ್ಲ, ಅದು ಬೇರೆಯವರಿಗೂ, ಅವನಿಗೆ ಮಾತ್ರ ಅಲ್ಲದೆ. ಅಂದರೆ ಎಲ್ಲರಿಗೂ ಗೊತ್ತಿರುವಂಥ ಒಂದು ಕಲಿಕೆ ಆಗಿರ್ಬೋದು, ಅಥವಾ ಕೆಲವೊಬ್ರು ಕಲ್ತಿರ್ಬೋದು. ಕೆಲವೊಬ್ಬರು ಈಗ ವಿದ್ಯೆ ಇದೇನದು ಎಲ್ಲರಿಗೂ ಗೊತ್ತಿರುತ್ತೆ, ಹಂಗಂತ ಎಲ್ಲರೂ ಕಲ್ತಿರ್ತಾರೆ ಅಂತ ಹೇಳೋಕ್ಕಾಗಲ್ವಲ್ಲ. ಈಗ ಈಗ ಹಾರ್ಸ್ ರೈಡಿಂಗ್ ಇದೆ, ಕುದುರೆ ಮೇಲೆ ಹೋಗಿ ಎಲ್ಲರಿಗೂ ಬರೋಲ್ಲ. ಈಜು ಫಾರ್ ಎಕ್ಸಾಂಪಲ್, ಈಜು ಅದಕ್ಕಿಂತ ಸುಲಭದ ಈಜು ಯಾರು ಬೇಕಿದ್ರೂ ಕಲಿಬೋದು. ಒಟ್ಟು ಮನುಷ್ಯರಲ್ಲಿ 10% ಜನನೂ ಈಜಲ್ವೇನ. ಅದೇನು ಬಹಳ ಕಷ್ಟದ ವಿದ್ಯೆ ಅಲ್ಲ ಅದು. ಉಳಿದವರಾದರೆ ಬಿದ್ದು ಸತ್ತೋಗ್ತಾರೆ, ಈಜುವನು ಆ ಕಡೆ ದಾಟಿ ಬದುಕ್ತಾನೆ. ಹಂಗಂತ ಕಲ್ತಿರಲ್ವಲ್ಲ, ಆ ಥರದ್ದು ಇದ್ದಿರಬೇಕು ಅಂತ ಅನ್ಸುತ್ತೆ. ಈಗ ಅಂದರೆ ಈಗ ನಾನು ಮುಂಚೆ ಕೂಡ ಇದ್ರ ಬಗ್ಗೆ ಮಾತಾಡಿದೆ. ಅಂದರೆ ನಮ್ಮ ಈಗಲೂ ಕೂಡ ತುಂಬ ಜನ ಮಾಡ್ತಾರೆ ಯೋಗಿಗಳು. ಅಂದರೆ ಒಂದು ಇದರೊಳಗಡೆ ಭೂಮಿ ಒಳಗಡೆ ಹೋಗಿ ಮೇಲೆ ಎಲ್ಲವನ್ನು ಮುಚ್ಚಿ ಇವತ್ತು ರಾತ್ರಿಯಿಂದ ನಾಳೆ ಬೆಳಗ್ಗೆ ತನಕ ಅವ್ರು ಬದುಕುವಂಥ ಇದಿದೆ. ಅದಕ್ಕೆ ಸೈನ್ಸ್ ಕೂಡ ಬ್ಯಾಕಪ್ ಮಾಡುತ್ತೆ, ಸೈನ್ಸ್ ಕೂಡ ಹೇಳುತ್ತೆ. ಅದ್ರ ಬಗ್ಗೆ ನಾವು ಮಾತಾಡಿದ್ದೀವಿ. ಬಟ್ ಅದೊಂದು ವಿದ್ಯೆ, ಅದೊಂದು ಕಲಿಬೇಕಾಗತ್ತೆ, ಯೋಗ ಸಾಧನೆ ಅದೊಂದು. ಆ ಥರದ್ದು ಒಂದು ಏನೋ ಇರ್ಬೋದು ಅಂತ ಅನಿಸುತ್ತೆ. ಅಲ್ಲಿ ನೀವು ಇದ್ರ ಹೇಳಿದ್ರಲ್ಲ ಕೆಳಗಡೆ ಹೋಗಿ ಕುತ್ಕೊಳ್ಳೋದು ಅಂತ, ಅದು ಯೋಗಿಗಳು ಮಾತ್ರ ಅಲ್ಲ. ನಾವು ಚಿಕ್ಕವರಿದ್ದಾಗ ಈ ಊರಿಗೆ ಬರ್ತಾ ಇದ್ರು ಆ ಥರದವರು, ನಮ್ಮೂರಿಗೆ ಸೈಕಲಲ್ಲಿ ಬರ್ತಾ ಇದ್ರು. ಅದೇ ಅವನು ಒಂದು ವಾರ ಸೈಕಲ್ ಇಳಿತಾ ಇರಲಿಲ್ಲ, ಅವನು ಸೈಕಲ್ ಮೇಲೆ ಸುತ್ಕೊಂಡಿರ್ತಿದ್ದ. ಅವನು 6ನೇ ದಿವಸನ 7ನೇ ದಿವಸ ಮುಕ್ತಾಯದ ಹೊತ್ತಿಗೆ ಎಲ್ಲ ಜನರದ್ದು ಅವನೇನು ಅಂದರೆ ಭೂಮಿ ಒಳಗೆ ಹೋಗ್ತಾನೆ ಅಂತ. ಭೂಮಿ ಒಳಗೆ ಹೋಗ್ತಿದ್ದ ಅವನೊಂದು 10 ನಿಮಿಷನ ಏನೋ ಇರ್ತಾ ಇದ್ದ ಭೂಮಿ ಒಳಗೆ, ಅಷ್ಟೇ. ಒಂದು 24 ಗಂಟೆ ಎಲ್ಲ ಇರ್ತಾ ಇರಲಿಲ್ಲ. ಇಡೀ ರಾತ್ರಿ ಇರೋದು ನಾನು ನೋಡಿದ್ದೀನಿ. ಹೌದಾ? ಮತ್ತು ಅದು ಹೆಂಗೆ ಅಂದರೆ, ಇವತ್ತು ರಾತ್ರಿ ಎಲ್ಲ ಪೂಜೆ ಮಾಡೋರು, ಪೂಜೆ ಮಾಡೋರು, ಅವನು ಸ್ವಲ್ಪ ಅದಕ್ಕೆ ಭಕ್ತಿಯ ಒಂದು ವಾತಾವರಣ ಕೊಟ್ಟು ಒಳಗಡೆ ಹೋಗಿ ಅವನು ಮುಚ್ತಿದ್ರು. ಆಮೇಲೆ ನಮ್ಮ ತಾಯಿ ಊರಲ್ಲಿ ಇದು ನಡೆದಿರೋದು. ನಮ್ಮ ತಾಯಿ ಊರಿನ ಎಲ್ಲ ಭಜನಾ ಮಂಡಳಿ ಇರುತ್ತಲ್ಲ, ಅವ್ರು ಇಡೀ ರಾತ್ರಿ ಭಜನೆ ಮಾಡೋರು ಮತ್ತು ಬೆಳಗಿನ ಜಾವ ಅದನ್ನು ಹೊರಗಡೆ ಬರೋದು. ಅಂದರೆ 12 ತಾಸು ಅಂದ್ಕೊಳ್ಳಿ, 9-10 ತಾಸಂತೂ ಖಂಡಿತ ಆಗಿ. ನಾನು ನೋಡಿರೋದು ಒಂದೊಂದು 10 ನಿಮಿಷ ಇದ್ದ. ತುಮ್ರಿ ಅಂತ ನಮ್ಮ ಅಜ್ಜನ ಮನೆ ಹತ್ತಿರದ ಊರಲ್ಲಿ
ಅವನೊಂದು 10 ನಿಮಿಷ ಇದ್ದಿದ್ದನ್ನು ನಾನು ನೋಡಿದ್ದೆ ತುಂಬ ಚಿಕ್ಕವನಿದ್ದಾಗ. ಆಮೇಲೆಲ್ಲ ಅದನ್ನ ಯಾರೂ ಟ್ರೈ ಮಾಡ್ತಾ ಇಲ್ಲ ಅನಿಸುತ್ತೆ. ಆಮೇಲೆ ಎಲ್ಲೂ ಕಾಣಿಸ್ಲಿಲ್ಲ ಆ ಥರದವರು. ಅಂದರೆ ಯೋಗಿಗಳಿಗೆ ಸಾಧಕರಿಗೆ ಇನ್ನೂ ಹೆಚ್ಚು ಸಾಧ್ಯತೆಗಳಿರುತ್ತೆ. ಆದರೆ ಉಳಿದವರಿಗೂ ಹಾಗಿದ್ದೊಂದು ಸಾಧ್ಯತೆಗಳಿದೆಯಲ್ಲ, ನಮಗಾಗೋದಿಲ್ಲ. ನಮಗೆ ಈಗ ಒಂದು ಜನ ತುಂಬಿದರೂ ಕೂಡ ಉಸಿರು ಕಟ್ಟೋ ಥರ ಆಗ್ಬಿಡುತ್ತೆ. ಹೆಚ್ಚು ಜನ ತುಂಬಿದ ಕೂಡಲೇ ಉಸಿರು ಕಟ್ಟಿ ಸಾಯೋ ಎಷ್ಟು ಘಟನೆಗಳು ನಡೆಯುತ್ತಲ್ಲ ನಮಗೆ. ಅಂದರೆ ತುಂಬ ಮುಕ್ತವಾದ ಉಸಿರಾಟಗಳು ನಮಗೆ ಬೇಕೇ ಬೇಕಾಗುತ್ತೆ. ಈ ತುಂಬ ಎತ್ತರಕ್ಕೆ ಹೋದ್ರೆ ನಮಗೆ ಉಸಿರು ಕಟ್ಟುತ್ತೆ. ಆದರೆ ಅಲ್ಲಿಗೆ ಹೊತ್ಕೊಂಡು ಹೋಗೋರು ಇರ್ತಾರಲ್ಲ, ಈ ಟಿಬೇಟಿಗೆಲ್ಲ ಹೋದರೆ ನಮಗೆ ಸುಮ್ಮನೆ ನಡ್ಕೊಂಡು ಹೋಗೋಕ್ಕಾಗಲ್ಲ. ಮಾನಸ ಸರೋವರಕ್ಕೆಲ್ಲ ಹೋಗುವಾಗ ಉಸಿರು ಕಟ್ಟೋದು ಇಷ್ಟು ಸಮಸ್ಯೆ ಆಗುತ್ತೆ. ಆದರೆ ಅಲ್ಲಿ ಅವರು ಹೊತ್ಕೊಂಡು ಹೋಗ್ತಾರೆ ಜನರನ್ನು ಇವರು. ಹಾಗೆ ಅಂಥದ್ದೇನೋ ಒಂದು ಇಲ್ಲಿ ಸ್ತಂಭನ ಅಂತ ಕೊಟ್ಟಿದ್ದಾರೆ, ಅದನ್ನು ನೀರನ್ನು ನಿಲ್ಲಿಸ್ತಾನೆ ಅನ್ನುವ ಅರ್ಥದಲ್ಲಿ. ಆ ಥರದ್ದೊಂದು ಅಭ್ಯಾಸ ಅವಾಗಿರ್ತಾ ಇತ್ತು ಅಂತ. ಅದನ್ನು ವಿದ್ಯೆ ಅಂತಲೇ ಕರೆದಿರೋದ್ರಿಂದಾಗಿ ಈಜು ಎಲ್ಲ ಇದ್ದಿರೋ ಥರ ಒಂದು ಅಭ್ಯಾಸ ಮಾಡೋಕ್ಕೆ ಬರ್ತಿದ್ದಿದ್ದು ಅಂತಲೇ ಅನಿಸುತ್ತೆ. ಇಲ್ಲಿ ಪಾಂಡವರು ಅವರ ಶಿಬಿರದಲ್ಲಿ ಅವರು ಕೂತ್ಕೊಂಡು ಮಾತಾಡ್ತಾ ಇದ್ದರು. ಪಾಂಡವಾಶ್ಚ ಮಹಾರಾಜ ಲಬ್ಧಲಕ್ಷಾ ಪ್ರಹಾರಿಣ ಅಪಶ್ಯಮಾನಾ ಸಮರೇ ದುರ್ಯೋಧನ ಮಮಸ್ಥಿತಂ ನಿಕೃತೇಸ್ತಸ್ಯ ಪಾಪಸ್ಯ ತೇ ಪಾರಂ ಗಮನೇಪ್ಸವಃ ಚಾರಾನ್ ಸಂಪ್ರೇಷಯಾಮಾಸು ಸಮಂತಾತ್ ತದ್ ರಣಾಜಿರಂ. ಶಿಬಿರದಲ್ಲಿ ಬಂದು ಕುಳಿತುಕೊಂಡಿದ್ರು. ಇವನ ಮೋಸಗಳು ಗೊತ್ತಿತ್ತಲ್ಲ ಅವರಿಗೆ. ನಿಕೃತೇಸ್ತಸ್ಯ ಪಾಪಸ್ಯ ತೇಪಾರಂ ಗಮನೇಪ್ಸವಃ ಅಂತ. ಅಂದರೆ ಏನೋ ಒಂದು ತಂತ್ರ ಹೂಡಿರ್ತಾನೆ ಇವನು ಅಂತ ದುರ್ಯೋಧನ. ಹಾಗಾಗಿ ಅದನ್ನು ತಿಳ್ಕೊಳ್ಬೇಕಲ್ಲ ಅಂತ ಇವರು ಗೂಢಚರರನ್ನು ಎಲ್ಲ ಕಡೆ ಕಳಿಸಿದ್ರಂತೆ. ಗೂಢಚರರನ್ನು ಮತ್ತು ಇವರನ್ನು ದೂತರನ್ನು ಹುಡುಕೋರನ್ನು ಎಲ್ಲ ಕಡೆ, ಗುಟ್ಟಾಗಿ ಹುಡುಕೋರು, ಕಾಣಿಸಿಕೊಂಡು ಹುಡುಕೋರನ್ನು ಎಲ್ಲ ಕಡೆಗೆ ಕಳಿಸಿದ್ರು. ಹಾಗಾಗಿ ಹುಡುಕಿಸ್ತಾ ಇದ್ದರು ಇವರು ಆವಾಗ. ಆದರೆ ಇವರು ಹೋದವರೆಲ್ಲ ಬಂದು ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ನವೇದಯಂತ ಸಹಿತ ಧರ್ಮರಾಜಸ್ಯ ಸೈನಿಕಾಹ. ಬಹಳ ಚಿಂತೆ ಯುಧಿಷ್ಠಿರನಿಗೆ ಆಯಿತು. ಚಿಂತಾ ಮಭ್ಯಗಮ ತೀವ್ರಾಂ ನಿಶ್ವಾಸ ಚ ಪಾರ್ಥಿವಃ. ನಿಟ್ಟುಸಿರು ಬಿಡ್ತಾ ಕೂಡದಂತೆ ಯುಧಿಷ್ಠಿರ, ಏನು ಮಾಡೋದು ಈಗ ಅಂತ. ಏನು ಮಾಡೋದು ಅಂತ ಉತ್ತರ ಹೊಳಿತಾ ಇಲ್ಲ. ಯಾರಿಗೂ ಸಿಗ್ತಾ ಇಲ್ಲ. ಇವರು ಹುಡುಕಿದ್ದಾರೆ, ಅವರು ಹುಡುಕಿದ್ದಾರೆ, ಎಲ್ಲೂ ಸಿಗ್ತಾ ಇಲ್ಲ. ಅಂದರೆ ಈಗ ಯಾವ ಪರಿಸ್ಥಿತಿಯಾಗಿದೆ ಅಂದರೆ, ಏನದು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ. ಎಲ್ಲವೂ ಮುಗಿದಿದೆ, ಎಲ್ಲವನ್ನೂ ಮುಗಿಸಿದ್ದೀವಿ. ಆದರೆ ಈ ದುರ್ಯೋಧನನ ಈ ಆಟದಿಂದಾಗಿ ಮುಂದೇನು ಅಂತ ಇಲ್ಲ. ಈಗ ಯುದ್ಧ ಮುಗುದಿಲ್ಲ, ರಾಜ್ಯ ಸಿಕ್ಕಿಲ್ಲ, ಅವನೇನು ಮಾಡ್ತಾನೆ ಅಂತ ಗೊತ್ತಿಲ್ಲ. ಈಗ ಒಂದು ಅವಕಾಶ ಸಾಕು ಮುಗಿಸೋದಕ್ಕೆ. ಆದರೆ ಅವನು ಇನ್ನೇನೋ ಒಂದು ಆಟ ಶುರು ಮಾಡ್ಕೊಂಡ ಅಂದರೆ ಅದು ಎಲ್ಲಿಗಾದರೂ ಎಳಿಬೋದು ಅಂತ ಯೋಚನೆಯಲ್ಲಿ ಅವರು ಕೂತಿದ್ರು. ಅಷ್ಟೊತ್ತಿಗೆ ಇವರು ಬರ್ತಾರೆ, ಬೇಟೆಗಾರರು ಭಾರಿ ಉತ್ಸಾಹದಿಂದ ಜೋರಾಗಿ ಬರ್ತಾರೆ, ನುಗ್ತಾ ಇರ್ತಾರೆ ಶಿಬಿರಕ್ಕೆ. ಅವರನ್ನು ಅಲ್ಲಿ ರಕ್ಷಣಾ ಭಟ್ರು ತಡಿತಾರೆ. ಏಕಾಏಕಿ ನುಗ್ಗ ಹಾಗಿಲ್ವಲ್ಲ ಅಲ್ಲಿ. ವಾರ್ಯಮಾಣ ಪ್ರವಿಷ್ಟಾಶ್ಚ ಭೀಮಸೇನಸ್ಯ ಪಶ್ಯತಃ ಅಂತ. ಭೀಮ ನೋಡ್ತಾ ಇದ್ದಂತೆ ಶಿಬಿರದಲ್ಲಿ ನಿಂತು ಆ ತಡಿಯೋರ್ನೆಲ್ಲ ಬದಿಗೆ ಸರಿಸಿ ಇವರು ನುಗ್ಗಿ ಬರ್ತಾ ಇದ್ದಾರೆ ಬೇಟೆಗಾರರು. ಅವ್ರು ಮೊದಲು ಬಂದು ಹೇಳಿದ್ದೆ ಭೀಮನಿಗೆ, ಯುಧಿಷ್ಠಿರನ ಕಡೆಗೆ ಹೋಗಲಿಲ್ಲ. ತಸ್ಮೈ ತತ್ಸರ್ವಮಾಚಕ್ಯು ಯದುವೃತ್ತಂ ಯಚ್ಚ ವೈಶ್ರುತಂ. ಕಂಡಿದ್ದು ಕೇಳಿದ್ದು ಎರಡನ್ನೂ ಹೇಳಿದರು ಅವರು. 3 ಜನ ಕಂಡಿದ್ದವರಿಗೆ, ಆದರೆ 4 ಜನರ ಮಾತು ಕೇಳಿಸಿದೆ, ಅಷ್ಟನ್ನು ಹೇಳಿದರು. ಭೀಮ ಕೂಡಲೇ ಅವರಿಗೆ ಅವರು ಅಂದುಕೊಂಡಿದ್ದಂತೆ ದುಡ್ಡು ಕೊಟ್ಟನಂತೆ. ಅವರೇನು ಹಣ ಕೇಳಲಿಲ್ಲ. ತಥೋವೃಕೋದರೋ ರಾಜನ್ ದತ್ವಾ ತೇಷಾಂ ಧನಂ ಬಹು. ಸಾಕಷ್ಟು ಹಣ ಕೊಟ್ಟನಂತೆ ಅವರಿಗೆ. ಕೊಟ್ಟು ಯುಧಿಷ್ಠಿರ ಇದ್ದಲ್ಲಿಗೆ ಹೋಗಿ ವಿಷಯವನ್ನು ಭೀಮ ಹೇಳ್ತಾನೆ. ಸಂಸ್ತಭ್ಯ ಸಲಿಲಂ ಶೇತೆ ಯಸ್ಯಾರ್ಥೇ ಪರಿತಪ್ಯಸೆ. ಯಾರ ಕುರಿತು ಚಿಂತೆ ಮಾಡ್ತಾ ಇದೆಯೋ ಅವನು ಜಲಸ್ತಂಭನ ಮಾಡಿ ನೀರೊಳಗೆ ಕುಳಿತುಕೊಂಡಿದ್ದಾನೆ ಅಂತ. ಬಹಳ ಸಂತೋಷ ಆಗತ್ತೆ ಅವನಿಗೆ, ಯುಧಿಷ್ಠಿರನಿಗೆ. ಎಷ್ಟು ಕಷ್ಟಪಟ್ಟು ಹುಡುಕ್ತಾ ಇದ್ದಿದ್ದು ಸಿಕ್ಕೇ ಹೋಯ್ತಲ್ಲ ಅಂತ. ಕೃಷ್ಣನಿಗೆ ಹೇಳ್ತಾರೆ, ಎಲ್ಲರಿಗೂ ಒಬ್ರಿಗೊಬ್ರಿಗೆ ಸುದ್ದಿ ತಲುಪಿಸಿ ಕೃಷ್ಣನ ನೇತೃತ್ವದಲ್ಲಿ ಎಲ್ಲ ಹೊರಟೇ ಬಿಡ್ತಾರೆ ಆ ಕಡೆಗೆ. ಅವನು ಅಲ್ಲಿ ಹೇಗೂ ಗೊತ್ತಿಲ್ಲ ಯಾರಿಗೂ ಅಂತ ಅಂದ್ಕೊಂಡು ಅವನು ಕುಳಿತುಕೊಂಡಿದ್ದಾನೆ ದುರ್ಯೋಧನ. ಎಲ್ಲರೂ ಹೊರಡ್ತಾರೆ, ಇವರು ಮಾತ್ರ ಅಲ್ಲ, ಇಡೀ ಸೇನೆ ಇವ್ರ ಕಡೆ ಉಳಿದಿದ್ರಲ್ಲ, ಪಾಂಚಾಲ ಸೇನೆ ಎಲ್ಲ ಹೊರಡ್ತಾರೆ. ಭಾರೀ ಗೌಜು ಗಲಾಟೆ ಎಲ್ಲ ಕೇಳಿಸ್ತಾ ಹೋಗುತ್ತೆ. ಇವರೇನು ತಣ್ಣಗೆ ಹೋಗಲ್ಲ ಇವರು, ಅಂದರೆ ಸಿಕ್ಕಿದಾನಲ್ಲ ಅವನು. ಹಾಗಾಗಿ ಭಾಳ ಜೋರಾಗಿ ಗಲಾಟೆ ಮಾಡ್ಕೊಂಡು ಹೋಗ್ತಾರೆ. ಪಾಂಡವಾನಾಂ ಪ್ರಹೃಷ್ಟಾನಾಂ ಪಾಂಚಾಲಾನಾಂಚ ಸರ್ವಶ ಅಂತ ಎಲ್ಲರಿಗೂ ಭಾರೀ ಸಂತೋಷ ಆಗಿರುತ್ತೆ ಸಿಕ್ಕಿಬಿಟ್ಟ ಅಂತ. ಸಿಂಹನಾದ ಮಾಡ್ತಾರೆ, ಚಪ್ಪಾಳೆ ಹೊಡಿತಾರೆ. ಹೀಗೆ ದ್ವೈಪಾಯನ ಸರೋವರಕ್ಕೆ ಹೋಗ್ತಾರೆ ಅವರು. ಹೋಗುವಾಗ ಕೂಗಾಡ್ತಾ ಇದ್ರಂತೆ ಜೋರಾಗಿ. ಯಾರು? ಇವರು ಪಾಂಚಾಲ ಸೈನಿಕರು.
ಸಿಕ್ಕದ ಪಾಪಿ ಸಿಕ್ಕದ ಅಂತ. ಜ್ಞಾತಃ ಪಾಪೋ ಧಾರ್ತರಾಷ್ಟ್ರೋ ದುಷ್ಟಶ್ಚೇತ್ಯ ಸಕರದ್ರಣೆ ಅಂತ. ಪಾಪಿ ದುರ್ಯೋಧನ ಸಿಕ್ಕಾಯಿತು ನಮ್ಮ ಕೈಗೆ ಅಂತ ಕೂಗ್ತಾ ಹೋಗ್ತಿದ್ರಂತೆ. ಇದು ಶಬ್ದ ಹೇಗಿತ್ತು ಅಂದರೆ ದಿವಸ್ಪೃಕ್ ಅಂತ, ಆಕಾಶ ತಲುಪುವಷ್ಟು ಶಬ್ದ ಇತ್ತು ಅವರಿಗೆ ಅಂತ. ಅಂದರೆ ಅಷ್ಟು ಜೋರಾಗಿ ಗಲಾಟೆ ಮಾಡ್ಕೊಂಡು ಹೋಗ್ತಾಯಿದ್ರು. ಇವರ ಬರುವಾಗ ಅಷ್ಟೇ ಮಾಡ್ತಾ ಬರಲಿಲ್ವಲ್ಲ, ಇವರು ಮಾತುಗಳ ಜೊತೆಗೆ ಸಮರವಾದ್ಯಗಳೂ ನುಡಿತಾ ಇತ್ತು ಇವ್ರದ್ದು. ಶಂಖ ದುಂದುಭಿ ಅದು ಎಲ್ಲವುದು. ನೀರೊಳಗಿದ್ದ ದುರ್ಯೋಧನನಿಗೆ ಶಬ್ದ ಕೇಳಿಸ್ತು. ಈಗ ಶುಶ್ರುವೇ ತುಮಲಂ ಶಬ್ದಂ ಜಲದೋಪಮನಿಸ್ವನಂ. ಗುಡುಗು ಸಿಡಿಲು ಮಳೆ ಎಲ್ಲ ಬಂದಾಗ ಬರುವ ವಿಧವಾದ ಶಬ್ದಗಳೆಲ್ಲ ಕೇಳಿಸಿದಂತೆ ಅವನಿಗೆ ಕೇಳಿಸ್ತು ಅಂತ. ದೂರದಿಂದ ಶಬ್ದ ಕೇಳಿಸ್ತು, ಅವರಿನ್ನೂ ಬಂದಿರಲಿಲ್ಲ. ದುರ್ಯೋಧನನಿಗೂ ಕೇಳಿಸ್ತು, ಇವರಿಗೂ ಕೇಳಿಸ್ತು. ಕೃತವರ್ಮ ಅಶ್ವತ್ಥಾಮ ಕೃಪಾ ಇದ್ರಲ್ಲ, ಮಾತಾಡ್ತಾ ಇದ್ರು, ಅಲ್ಲೇ ಇದ್ರು. ಅವರಿನ್ನೂ ಮಾತಾಡ್ತಾ ಇದ್ರು. ಅವರಿಗೆ ಬೇಡರು ಬಂದಿದ್ದು ನೋಡಿದ್ದು ಹೋಗಿದ್ದು ಒಂದೂ ಗೊತ್ತೇ ಇಲ್ಲ. ಅವರು ಒತ್ತಾಯ ಮಾಡ್ತಲೇ ಇದ್ದಾರೆ, ಈಗಲೇ ಬಂದುಬಿಡು ಯುದ್ಧ ಮಾಡೋಣ ಅಂತ. ಅವನು ಆಗೋದೇ ಇಲ್ಲ, ನಾಳೆ ಅಂತ ಅವನು ಹೇಳ್ತಾ ಇದ್ದಾನೆ. ಅದೇ ಮಾತುಕತೆ ಅವರಲ್ಲಿ ನಡೀತಾ ಇದೆ. ಆಗ ಇವರು ಹೇಳ್ತಾರೆ ಅವನಿಗೆ, ಇಮೇ ಹ್ಯಾಯಾಂತಿ ಸಂಹೃಷ್ಟ ಪಾಂಡವಾಜಿತಕಾಶಿನಃ ಅಪಯಾಸ್ಯಾಮಹೇ ತಾವದನುಜಾನಾತು ನೋ ಭವಾನ್. ಅವನಿಗೆ ಹೇಳ್ತಾರೆ, ಈ ಕಡೆ ಬರ್ತಾ ಇದ್ದಾರೆ ಅವರು ಪಾಂಡವರು, ಬಹಳ ಸಂಭ್ರಮದಿಂದ ಉತ್ಸಾಹದಿಂದ ಬರ್ತಾ ಇದ್ದಾರೆ, ನಾವಿಲ್ಲಿಂದ ಹೊರಟೋಗ್ತೀವಿ, ಒಪ್ಪಿಗೆ ಕೊಡು ಅಂತ. ಯಾಕೆಂದರೆ ಯುದ್ಧಕ್ಕಂತ ಅವನು ಒಪ್ಪಲಿಲ್ವಲ್ಲ, ಹಾಗೆ ಈಗ ಅವನು ಒಪ್ಪಿಗೆ ಕೊಡದೆ ಯುದ್ಧ ಮುಂದುವರ್ಸೋಕ್ಕಾಗಲ್ಲ, ಹಾಗಾಗಿ ನಾವು ಹೊರಟೋಗ್ತೀವಿ ಅಂತ. ಅವರ ಮಾತನ್ನು ಕೇಳಿ ಅವನು ಆಯಿತು ಅಂತ ಒಪ್ತಾನೆ. ಆಗಲಿ ಅಂತ ಹೇಳ್ತಾನೆ ದುರ್ಯೋಧನ. ಅವನಿಗೂ ಅದೇ ಬೇಕಿತ್ತು, ಇವರು ಅಲ್ಲಿಂದ ಕಳಚ್ಕೊಂಡ್ರೆ ಸಾಕಾಗಿತ್ತು ಅವನಿಗೆ, ಇಲ್ಲ ಅಂದರೆ ಒತ್ತಾಯ ಮಾಡ್ತಾ ಇದ್ರಲ್ಲ. ಬಹಳ ದುಃಖ ಆಗುತ್ತೆ ಅವರಿಗೆ, ಇವರಿಗೆ, ಅವರು 3 ಜನಕ್ಕೆ. ಪ್ರಶಂಶೋಕಪರಾಯಣ ಅಂದರೆ ಎಲ್ಲಿ ಬಂತು ಏನಾಯಿತು ಅಂತ ಅನ್ನೋದು. ಮತ್ತು ದುರ್ಯೋಧನ ಸಿದ್ಧ ಇಲ್ಲ, ಈಗ ಬೇರೆ ಇವ್ರು ಬಂದಿದ್ದಾರೆ, ಈ ಮುಂದಿಲ್ಲ ಏನಾಗುತ್ತೋ ಗೊತ್ತಿಲ್ಲ. ದುರ್ಯೋಧನ ಅಡಗಿದ್ದಾನೆ, ಅವ್ರಿಗೆ ಕಾಣಿಸಲ್ಲ ಅಂತ ಒಂದು ಭರವಸೆ ಇದೆ, ಆದರೆ ಮುಂದೇನು ಅಂತ ಗೊತ್ತಿಲ್ವಲ್ಲ. ಅಲ್ಲಿ ಹೋಗಿ ಅಲ್ಲೊಂದು ವಿಶಾಲವಾದ ಮರ ಸಿಗುತ್ತೆ ಅವರಿಗೆ, ಒಂದು ಅಶ್ವತ್ಥದ ಮರ ಇರುತ್ತೆ ಅಲ್ಲಿ. ಅದರ ಕೆಳಗೆ ಹೋಗಿ ಅವರು ಬಹಳ ಆಯಾಸವೂ ಆಗಿರುತ್ತೆ, 3 ಜನ ಅಲ್ಲಿ ಕುಳಿತುಕೊಳ್ತಾರೆ. ಕೃತವರ್ಮ ಮತ್ತು ಅಶ್ವತ್ಥಾಮ ಅಲ್ಲೆಲ್ಲ ಹೋಗಿ ಕುಳಿತುಕೊಳ್ತಾರೆ, ತುಂಬ ದೂರ ಹೋಗಿ ಕುಳಿತುಕೊಳ್ತಾರೆ. ಸೊ ಅಲ್ಲಿಗೆ ಮತ್ತೊಂದು ಸಂಚಿಕೆ ಮುಕ್ತಾಯಗೊಂಡಿದೆ. ನಾವು ಮಾತಾಡ್ತಾ ಇದ್ವಿ ದುರ್ಯೋಧನನ ಜಲಸ್ತಂಭನ ವಿದ್ಯೆ ಬಗ್ಗೆ ಮತ್ತು ಮಹಾಭಾರತ ಈ ಘಟ್ಟದ ಬಗ್ಗೆ. ಅತ್ಯಂತ ರೋಚಕ, ಅತ್ಯಂತ ಹೃದಯ ವಿದ್ರಾವಕ ಘಟ್ಟದ ಥ್ರೂ ನಾವು ಹೋಗ್ತಾ ಇದ್ದೀವಿ. ಇದೆಲ್ಲವೂ ಕೂಡ ಮತ್ತು ನಮ್ಮೆಲ್ಲರಿಗೂ ಒಂದು ಹಂತಕ್ಕೆ ಇದು ಗೊತ್ತಿರುವಂಥ ಕಥೆಗಳಿವೆಲ್ಲವೂ ಕೂಡ. ದುರ್ಯೋಧನ ಒಳಗಡೆ ಕೂತ್ಕೊಂಡ ಆಮೇಲೆ ಭೀಮ ಬರೋದು, ಅದೆಲ್ಲನೂ ಕೂಡ ಕಳೆದ ಸಂಚಿಕೆಯಲ್ಲಿ ಕೂಡ ನಾನು ಮಾತಾಡಿದ್ದೀನಿ, ಹೇಗೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ. ಸೊ 5,000 ವರ್ಷಗಳ ಹಿಂದೆ ನಡೆದಿರುವಂಥ ಘಟನೆ ಇವತ್ತು ನಾವು ಇಷ್ಟು ಆಸಕ್ತಿಯಿಂದ ಕೇಳ್ತೀವಿ ಅಂದರೆ ಅದರಲ್ಲಿ ಏನು ಮ್ಯಾಜಿಕ್ ಇದೆ ಅಂತ ನನಗೆ ಇನ್ನೂ ಅದ್ರ ಬಗ್ಗೆ ಬೆರಗು ಹುಟ್ಟತಾನೆ ಇರುತ್ತೆ. ಒಂದು ಕಾರಣ ನಮ್ಮ ಸಂಪಸರು, ಆ ಬೆರಗನ್ನು ನಾವು ಉಳಿಸ್ಕೊಂಡು ಹೋಗೋದಕ್ಕೆ. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಸರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳು ನೋಡೋಣ. ಸೊ ಭೀಮನೇ ಮುಂದೆ ಬರೋದಿಲ್ಲಿ. ಸೊ ಭೀಮ ಬಂದ ಮೇಲೆ ಅಂದರೆ ಇಡೀ ಪಾಂಡವರು ಬಂದ ಮೇಲೆ ಏನಾಗುತ್ತೆ, ಯುದ್ಧ ಹೇಗಾಗುತ್ತೆ ಮತ್ತು ಕೊನೆ ಹೇಗಾಗುತ್ತೆ, ಅದೆಲ್ಲವೂ ಕೂಡ ಮುಂದಿನ ಸಂಚಿಕೆಯಲ್ಲಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ. ಉತ್ತಮ ಭಾಷಣಕಾರನಾಗಬೇಕೆ, ಸಾರ್ವಜನಿಕ ವೇದಿಕೆಗಳಲ್ಲಿ ನಿರರ್ಗಳವಾಗಿ ಮಾತನಾಡಬೇಕೆ, ಇಲ್ಲಿದೆ ಕಲಿಯುವ ಸುವರ್ಣಾವಕಾಶ. ಪಬ್ಲಿಕ್ ಸ್ಪೀಚ್ ಅಂಡ್ ಮೀಡಿಯಾ ಮ್ಯಾನೇಜ್ಮೆಂಟ್ ವರ್ಕ್ಶಾಪ್, 1 ದಿನದ ಕಾರ್ಯಾಗಾರ, ಮಾರ್ಚ್ 8 ಭಾನುವಾರ. ಆಸಕ್ತರು ರಿಜಿಸ್ಟರ್ ಮಾಡಿಕೊಳ್ಳಿ.